ಅವರ ಸಾಧನೆಗಳನ್ನು ತಿಳಿಸಕ್ಕಂತಾನೆ ನಮ್ಮ ಸುರೇಶ್ ಗೌತಮ್ ಸರ್ ಅವರಾಗಲಿ ಕಲಿಸಿದ್ದಾರೆ. ಅವರ ಸಾಧನೆಗಳು ಒಂದಲ್ಲ ಎರಡಲ್ಲ, ಇತಿಹಾಸ ಯಾವ ತರ ತಿದ್ದಿ ತಿಳಿಸಿದ್ದಾರೆ ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ನನಗೂ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕೆ ತುಂಬಾ ಕುತೂಹಲದಿಂದ ಇದ್ದೇನೆ. ಇದೀಗ ಸ್ವಾಗತ ಭಾಷಣ ಲಕ್ಷ್ಮಣ ಅವರ ಸ್ವಾಗತ ಭಾಷಣ. ಎಲ್ಲ ಪ್ರೀತಿಯ ಬಹುಜನ ಬಂಧುಗಳಿಗೆ ಶುಭ ಸಂಜೆಯ ಹೃದಯ ನಮನಗಳನ್ನು ಸಲ್ಲಿಸುತ್ತಾ, ಇದೀಗ ಬಹುಜನ ವಿಚಾರ ವೇದಿಕೆ ವತಿಯಿಂದ ವೈಶ್ಯ ಮಂಡಲದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹೆಸರಾಂತ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಸರ್ ಅವರು ಮತ್ತು ಜೊತೆಗೆ ನಮ್ಮ ಭುವೀನ್ ಸರ್ ಅವರು ಬೀಳ್ಕೊಡುಗೆ ಸಮಾರಂಭ ಕೂಡ ಇದ್ರ ಜೊತೆಗೆ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮ ಅಂಬೇಡ್ಕರ್ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮೊದಲಿಗೆ ಸುರೇಶ್ ಗೌತಮ್ ಸರ್ ಅವರಿಗೆ ನಮ್ಮ ಪರವಾಗಿ ಅದೇ ರೀತಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹೆಸರಾಂತ ನಮ್ಮ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೂ ನಮ್ಮನ್ನೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು. ಮತ್ತೊಬ್ಬ ಪ್ರೀತಿಯ ಸಹೋದರ ಸಮಾಜ ಕಲ್ಯಾಣ ಇಲಾಖೆಯ ನಿಷ್ಠಾಂಶ ವ್ಯಕ್ತಿ ಅಂತ ಹೇಳೋದನ್ನು ಬಯಸ್ತೇನೆ ಅಂತ ನಮ್ಮ ಭುವೀನ್ ಸರ್ ಅವರು ಸಹ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲರ ಪರವಾಗಿ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುಲ್ಲಾ ಸರ್ ಅವರು ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲರ ಪರವಾಗಿ ಮತ್ತೊಬ್ಬ ಸಹೋದರ RDPR ಇಲಾಖೆಯ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣ PDO ಸಹ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮೆಲ್ಲರೂ ವಿನಂತವಾಗಿರ್ತಕ್ಕಂಥ ನಮ್ಮ JC ರಾಜಣ್ಣ ಸಹ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲರ ಪರವಾಗಿ ಅದೇ ರೀತಿ ಮತ್ತೊಬ್ಬ ಸಹೋದರ ನಮ್ಮ ಬಹುಜನ ವಿಚಾರ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ S ಚಿನ್ನವರು ಸಹ ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲರ ಪರವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ BVP ಸಂಗಾತಿಗಳು, ಜೊತೆಗೆ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ಬಂಧುಗಳು ಮತ್ತೆ ಪತ್ರಕರ್ತರು, ಮಾಧ್ಯಮಿಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ನಮ್ಮನ್ನೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು. ಈಗ ಗಣ್ಯ ವ್ಯಕ್ತಿಗಳಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ನಿರ್ಣಯ